ರಂಗನಿಗೆ ಸಂಬಂಧಪಟ್ಟ ಬೆಳವೆ ಗ್ರಾಮ ಪಂಚಾಯತ್ ಇರ್ಬೋದು ಮತ್ತು ಆಸುಪಾಸಿನ ತೊಂದರೆ ಒಳಪಟ್ಟವರು ಸಹ ಬಂದಿರ್ಬೋದು. ಅವ್ರನ್ನೆಲ್ಲ ಗೌರವಾನ್ವಿತವಾಗಿ ಸ್ವಾಗತ ಮಾಡುತ್ತಾ, ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಈ ಮಲೆನಾಡು ಭಾಗ ಅನ್ನೋದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಇದು ನಮಗೆ ಎಲ್ಲ ರೀತಿಯ ಒಂದು ಪರಿಸರಕ್ಕೆ ಸಂಬಂಧಪಟ್ಟು ತೊಂದರೆ ಆಗುವಂಥ ವಿಷಯದಲ್ಲಿ ನಾವಿದ್ದೇವೆ. ಸಮುದ್ರ ಕಡೆ ಹೋದರೆ CRZ, ಈ ಕಡೆ ಬಂದರೆ ಡೀಮ್ಡ್ ಫಾರೆಸ್ಟ್ ಅಂತೇಳಿ ನಮಗೆ ಒಂದು ಶಾಸಕನಾಗಿ ಯಾರು ಕೃಷಿ ಮಾಡಿಕೊಂಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಅವರಿಗೆ ಒಂದೇ ಒಂದು ಫೈಲನ್ನು ಮಂಜೂರು ಮಾಡದಿದ್ದ ಸ್ಥಿತಿಗೆ ತಂದಂಥ ವ್ಯವಸ್ಥೆಯ ಅಂದರೆ ಡೀಮ್ಡ್ ಫಾರೆಸ್ಟ್ ಅಂದರೆ, ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿದರೆ ಅದೊಂದು ಕಾನೂನು ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿತ್ತು. ಅದೊಂದು ಪಾಂಡಿಚೇರಿ ವರ್ಸಸ್ ರಾಜ ಅಂತ ರಾಜವರ್ಮ ಅಂತ ಇತ್ತು, ಗೋದವರ್ಮ. ಪಾಂಡಿಚೇರಿ ಗೌರ್ಮೆಂಟ್ ಮೇಲೆ ಗೋದವರ್ಮನ್ ಇಲ್ಲೆಲ್ಲ ಕಾಡು ಕಡಿತಾರೆ ಅಂತೇಳಿ ಒಂದು ಸುಪ್ರೀಂ ಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿಯ ಒಂದು ಇದನ್ನು ಹಾಕಿದ್ದು ಎಪಿಲ್. ಸುಪ್ರೀಂ ಕೋರ್ಟ್ನವರು ಒಂದು ಕೆಲವು ತೀರ್ಮಾನ ತಗೊಂಡು ಇಡೀ ಭಾರತ ದೇಶದಲ್ಲಿ ಎಲ್ಲಿ ಕಾಡು ಹಾಗೆ ತೋರ್ತದೆ, ಅಂದರೆ ಕಾಡಾಗೆ ತೋರ್ತದೆ, ಅದು ರಬ್ಬರ್ ತೋಟ ಇರ್ಬೋದು, ಕುಂದಾಪುರ ತಾಲೂಕು ಆಫೀಸರ್ ಡೀಮ್ಡ್ ಫಾರೆಸ್ಟ್, ಕುಂದಾಪುರ DF ಆಫೀಸರ್ ಡೀಮ್ಡ್ ಫಾರೆಸ್ಟ್, ಅವೈಜ್ಞಾನಿಕವಾಗಿ 1 ತಿಂಗಳಲ್ಲಿ ವರದಿ ಕೊಡಬೇಕಂತ ಹೇಳಿದಾಗ 1 ತಿಂಗಳಲ್ಲಿ ಎಲ್ಲದನ್ನು ಸೇರಿಸಿ ಕೊಟ್ಬಿಟ್ರು. ಇಡೀ ಹೆಂಗೊಳ್ಳಿ ಇಡೀ ಪಂಚಾಯತ್ ಡೀಮ್ಡ್ ಫಾರೆಸ್ಟ್, ಮೊಲಹಳ್ಳಿ ಇಡೀ ಪಂಚಾಯತ್ ಡೀಮ್ಡ್ ಫಾರೆಸ್ಟ್. ಈಗ ಡೀಮ್ಡ್ ಫಾರೆಸ್ಟ್ ವಿಷಯ ಬಿಡುವ, ಇವತ್ತಿಗೆ ಪ್ರತಿಭಟನೆ ಬಂದಂತಾವು ಅದು ಹೌದು. ಡೀಮ್ಡ್ ಫಾರೆಸ್ಟು ರೈತರಿಗೆ, ಕಾರ್ಮಿಕರಿಗೆ ಎಲ್ಲರಿಗೆ ಸಂಬಂಧಪಟ್ಟದ್ದೇ. ಕಡೆಗೆ ಕಸ್ತೂರಿ ರಂಗನ್ ವರದಿ ಅಂತ ಆಯಿತು. ಅದು ಒಂದು ಗೋವಾ ಫೌಂಡೇಶನ್ ಅಲ್ಲ, ಕೆಲವು ಸಂಸ್ಥೆಗಳಿದೆ, ತುಂಬ ಒಳ್ಳೆ ಕೆಲಸ ಮಾಡೋ ಸಂಸ್ಥೆಗಳು ಇದೆ. ಕೆಲವುದು ಅವರೇ ಸುಮ್ಮನೆ ಕೂತ್ಕೊಂಡು ಒಂದು ಆಫೀಸ್ ಮಾಡಿಕೊಂಡು ಹೀಗೆ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅಲ್ಲ, ಅವರಿಗೆ ಒಂದು ಮನ ಬಂದಂತೆ ಏನು ಪಶ್ಚಿಮಘಟ್ಟ ತಪ್ಪಲು ಪೂರ ಕಂಪ್ಲೀಟ್ ಇದಾಗ ನಾಶ ಆಗಿ ಹೋಗ್ತದೆ, ಪ್ರಕೃತಿ ದತ್ತವಾದ ಒಂದು ಅರಣ್ಯ ನಾಶ ಆಗ್ತದೆ. ಅದೇ ನಮ್ಮ ಪಶ್ಚಿಮಘಟ್ಟ ತಪ್ಪಲಿಗೆ ಮಾತ್ರ ತಂದರು, ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಬರಲಿಲ್ಲ. ಸಣ್ಣ ಸಣ್ಣ ರಾಜ್ಯ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಅದು ಈಶಾನ್ಯ ಬರುವುದಿಲ್ಲ. ಈಶಾನ್ಯ ಅಂದರೆ ಆಚೆ ಬರ್ತದೆ. ಗುಜರಾತ್ ಅಲ್ಲ, ಈಶಾನ್ಯ ಅಂದರೆ ಹಿಮಾಲಯ ಪರ್ವತ ತಪ್ಪಲು ಪ್ರದೇಶಗಳು. ಕನ್ಯಾಕುಮಾರಿ ಅದೇ ಇದೆ. ಪಶ್ಚಿಮ ಘಟ್ಟ ತಪ್ಪಲಿ ಮಾತಂದರು, ಹಿಮಾಲಯ ಪರ್ವತ ತಪ್ಪಲಿಗೆ ತರಲಿಲ್ಲ. ಆ ಸಂಘಟನೆಯವರು ಹಿಮಾಲಯ ಪರ್ವತ ತಪ್ಪಲಲ್ಲಿರುವಂಥ ರಾಜ್ಯಗಳಿಗೆ ಈ ಕಸ್ತೂರಿ ರಂಗನ್ ಅಂದರೆ ಕಸ್ತೂರಿ ಕೇಳ್ತಾರೆ ಅವರು ಅಲ್ಲ. ಆ ರೀತಿಯಲ್ಲಿ ಇದು 1915 ಇಸ್ವಿಯಿಂದ ಭಯ ಹುಟ್ಟಿಸ್ತಾ ಇರುವಂಥದ್ದು. ಕಸ್ತೂರಿ ರಂಗನ್ ಬತ್ತಂಬ್ರ, ಇನ್ನು ಸಾಬೂನು ಹಾಕಿ ಸ್ನಾನ ಮಾಡೋಕಿಲ್ಲಂಬ್ರ, ಇನ್ನು ಸೀಗೆಕಾಯಿಗೆ ಮಾತ್ರ ಸ್ನಾನ ಮಾಡ್ಕೊಂಬ್ರ, ಗೊಬ್ಬರ ಹಾಕೋಕಿಲ್ಲಂಬ್ರ, ಸಗಣಿ ಮತ್ತು ಇದು ಮಾತ್ರ ಹಾಕಂತೇಳಿ ಅಲ್ಲ, ಅವ್ರದ್ದೇ ವರದಿ. ಅದು ಯಾರಿಗೋಸ್ಕರ, ಇಲ್ಲಿರೋ ರೈತರಿಗೆ ಬೇಕಾ ಅಥವಾ ಸಂಘಟನೆಯ ಅವರು ಸುಪ್ರೀಂ ಕೋರ್ಟಿಗೆ ಹೋದಕ್ಕೆ ಅವರಿಗೆ ಜಯ ಆಗೋದಕ್ಕೆ ಬೇಕಾ ಅಂತೇಳಿ ಇದಕ್ಕೆ ಕೇರಳದಲ್ಲಿ ಬಹಳಷ್ಟು ಪ್ರತಿಭಟನೆಗಳಾಗಿ ಅಲ್ಲಿ ಎಷ್ಟೋ ಸಾವಿರ ಎಕರೆ ಹೋಗಿ ಈಗ 6,000 ಸ್ಕ್ವೇರ್ ಕಿಲೋಮೀಟರ್ ಅಲ್ಲ 9,000 ಸ್ಕ್ವೇರ್ ಕಿಲೋಮೀಟರಿಗೆ ತಂದಾರೆ. ಅಲ್ಲಿ ಕೇರಳದಲ್ಲಿ ಸ್ವಲ್ಪ ಅವೇರ್ನೆಸ್ ಉಂಟು, ಪ್ರಜ್ಞಾವಂತರವರು ಬೇಗ ಎದ್ದೇಳ್ತಾರೆ. ಕಸ್ತೂರಿ ರಂಗನ್ ಪ್ರಾರಂಭ ಆದ ಕೂಡಲೇ ಅವರೆಲ್ಲ ಎದ್ದುಬಿಟ್ರು.
ನಿಮ್ಮ ವೈಜ್ಞಾನಿಕವಾಗಿ ಆಕಾಶದಲ್ಲಿ ನೀವು ಸರ್ವೆ ಮಾಡಿದರೆ ಅದು ತಪ್ಪು. ಭೌಗೋಳಿಕವಾದ ಸರ್ವೆ ಮಾಡಿ ನಿಜವಾಗಿ ಏನು ಕಾಡು ನಾಶ ಆಗ್ತದೆ, ಏನು ತೊಂದರೆ ಉಂಟು ಜನರಿಗೆ, ಇದನ್ನೆಲ್ಲ ಅನುಭವಗಳನ್ನು ತಗೊಂಡು ನೀವು ಮಾಡಿ ಅದಕ್ಕೆ 9,000 ಸ್ಕ್ವೇರ್ ಕಿಲೋಮೀಟ್ರಿಗೆ ಬಂತು. ಮುಂಚೆ ಘಾಟ್ಗಿಲ್ಗೆ ಫಸ್ಟ್ ವರದಿಯನ್ನು ಘಾಟ್ಗಿಲ್ ಸಮಿತಿ ಮಾಡಿದರು. ಆಗ 1,60,000 ಸ್ಕ್ವೇರ್ ಕಿಲೋಮೀಟರ್, ಅಂದರೆ ಇದಲ್ಲ ಎಕರೆ ಅಲ್ಲ, 1 ಮೈಲ್ ಉದ್ದ, 1 ಮೈಲ್ ಅಗಲ, 1 ಮೈಲ್ ಉದ್ದ ಅಗಲ ಅಂತ ಹೇಳಿದರೆ 1 ಸ್ಕ್ವೇರ್ ಕಿಲೋಮೀಟರ್. ಹಾಗೆ 1,60,000 ಜನರು ಪಶ್ಚಿಮ ಘಟ್ಟದ ತಪ್ಪಲು, ನಂಗೆ ಗೊತ್ತಿಲ್ಲ, ಈ ಬೆಳವೆಗೆ ಪಶ್ಚಿಮ ಘಟ್ಟ ಎಲ್ಲಿ ತಾಗಿ ಬಂತದ್ದು ನಂಗೆ ಗೊತ್ತಿಲ್ಲ. ಚಂದ್ರಶೇಖರ ಎಲ್ಲಿ ಪಶ್ಚಿಮ ಘಟ್ಟ ನಿಮ್ಗೆ ಎಲ್ಲಿ ತಾಗಿ ಬಂತ? ಪಶ್ಚಿಮ ಘಟ್ಟಕ್ಕೆ ಹೋಗ್ಬೇಕಾದ್ರೆ 18 ಮೈಲ್ ಹೋಗ್ಬೇಕೇನು? ಹಾಗೆ ಅವೈಜ್ಞಾನಿಕವಾಗಿ ಪುನಃ ಸುಪ್ರೀಂ ಕೋರ್ಟಿಗೆ ಮಾಡ್ತಾ ಇರು ಸಂಘಟನೆಯವರು. ಆಗ ಸುಪ್ರೀಂ ಕೋರ್ಟವರು ಅವರ ಒಂದು ಇದರ ಬಗ್ಗೆ ಪುನಃ ನೋಟಿಸ್ ಕೊಡ್ತಾ ಇರೋದು. ಇಲ್ಲಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಅಂದರೆ ಈ ಬೈದ ವಾತಾವರಣದಲ್ಲಿ ಬದುಕುವಂಥ ವ್ಯವಸ್ಥೆ ಆಗಿದೆ. ಹಾಗೆ ಇದರಲ್ಲಿ ನಮ್ಮದು ಜವಾಬ್ದಾರಿ, ನಿಮ್ಮನ್ನು ಒಟ್ಟು ಮಾಡಿ ನಿಮ್ಮ ಅಹವಾಲನ್ನು ಕೇಳುವಂಥ ಕೆಲಸ ಶಾಸಕರದ್ದು, ಜನಪ್ರತಿನಿಧಿಗಳದ್ದು. ಆದರೆ ಇದು ಕೇಂದ್ರ ಸರ್ಕಾರ ಮಾಡಬೇಕಾದ ಕೆಲಸ. ಇದು ನಮ್ಮ ಲೋಕಸಭೆ ಸದಸ್ಯರದ್ದು ಭಾರಿ ಜವಾಬ್ದಾರಿ ಇದೆ. ಅದರಲ್ಲಿ ಇದೆ ನಮ್ಮ ದೇಶದಲ್ಲಿ ಪೊಲ್ಯೂಷನ್ ಬೋರ್ಡ್ ಅಂದರೆ ಪರಿಸರ ಮಾಲಿನ್ಯ, ಇದರ ಬಗ್ಗೆ ಒಂದು ಸಂಸ್ಥೆ ಇದೆ. ಯಾವ ಫ್ಯಾಕ್ಟ್ರಿಯನ್ನು ಎಲ್ಲಿ ಮಾಡ್ಬೋದು, ಯಾವ ಫ್ಯಾಕ್ಟ್ರಿಯನ್ನು ಎಲ್ಲಿ ಮಾಡಬಾರ್ದು, ಜನರಿಗೆ ಆರೋಗ್ಯಕ್ಕೆ ತೊಂದರೆ ಆಗುವ ಫ್ಯಾಕ್ಟ್ರಿ ಯಾವುದು ಅಂತೇಳಿ ಇವಾಗಲೇ ದೇಶದಲ್ಲಿದೆ ಅಲ್ಲ ಸಾವುಕಾರ್ರೆ? ಹೌದು ಇದೆ. ಅದರೊಟ್ಟಿಗೆ ಕಸ್ತೂರಿ ರಂಗನ್ ಅಂತೇಳಿ. ಆದ್ದರಿಂದ ಒಂದು ಡೀಮ್ಡ್ ಫಾರೆಸ್ಟ್ ನಮ್ಮ ಜಿಲ್ಲೆಗೆ, ಇನ್ನೊಂದು CND ಅಂತೇಳಿ. ಒಂದು ಸಲ 5,000 ಹೆಕ್ಟೇರ್ ಜಾಗವನ್ನು, 5 ಲಕ್ಷ ಹೆಕ್ಟೇರ್ ಜಾಗವನ್ನು, ಕಾಡು ಇಲ್ಲದ ಪ್ರದೇಶವನ್ನು ಅರಣ್ಯ ಇಲಾಖೆಯವರು ಕಾಡು ಬೆಳೆಸಬೇಕಂತ ಕೊಟ್ಟರು. 5 ಲಕ್ಷ ಹೆಕ್ಟೇರ್. ಅದರಲ್ಲಿ ಅವರೊಂದು 2 ಲಕ್ಷ ಹೆಕ್ಟೇರ್ ಕಾಡನ್ನು ಸ್ವಲ್ಪ ಪ್ರತಿ ವರ್ಷ ಖರ್ಚಿಗೆ ಹಾಕಲ್ಲ. ಹಾಗೆ ಅಲ್ಲಲ್ಲಿ ಕೆಲವು ಗಿಡ ನೆಡುವುದು, 2ನೇ ವರ್ಷ ಮತ್ತೆ ಪುನಃ ನೆಡುವುದು, 5ನೇ ವರ್ಷ ಮತ್ತೆ ಪುನಃ ನೆಡುವುದು. ಆ ರೀತಿಯ ವ್ಯವಸ್ಥೆಯಲ್ಲಿ ಒಂದು 2 ಲಕ್ಷ ಇದು ಮಾಡಿದರು ಹೆಕ್ಟರ್ಸ್. ಆಗ ಕರ್ನಾಟಕ ಸರ್ಕಾರ ಆ ಉಳಿದ 3 ಲಕ್ಷ ಎಕರೆ ವಾಪಸ್ ಕೊಡಿ, ನಮಗೆ ಕೃಷಿಕರು ಆಕ್ರಮಣ ಮಾಡಿಕೊಂಡು 50, 60, 70 ವರ್ಷ ತಪ್ಪಾಗಿ ವರದಿಯಾಗಿದೆ, ಅದನ್ನು ವಾಪಸ್ ಕೊಡಿ, ನ್ಯಾಯಯುತವಾದ ಆಕ್ರಮಣಕಾರರಿಗೆ 2 ತಲೆಮಾರು 3 ತಲೆಮಾರಿಂದ ಇದ್ದವರಿಗೆ ಕೊಡಬೇಕು, ಅವರಿಗೆ ಯಾವ ಸರ್ಕಾರದ ಸವಲತ್ತು ಸಿಗುವುದಿಲ್ಲ ಅಂತೇಳಿ ಶಾಸಕಾಂಗ ಸಭೆ ಪಕ್ಷ ಭೇದ ಮರೆತು ಎಲ್ಲ ಪಕ್ಷದವರು ಇದು ಮಾಡಿದ್ದಾರೆ. ಆದರೆ ಇದರ ಬಗ್ಗೆ ಯಾವ ಕೇಂದ್ರ ಸರ್ಕಾರವೂ ಹೆಚ್ಚು ಗಮನ ಕೊಡಲಿಲ್ಲ. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಬಾರ್ದು ಅಲ್ಲ. ನಾನು ಮೊನ್ನೆ ಕಿರಣ್ ಕೊಡುಗೆ ಆಗೋ ತನಕ ನಾನು BJP ನೇತೃತ್ವ ಸರ್ಕಾರದಲ್ಲಿದ್ದೆ. ಈಗ ಕಿರಣ್ ಕೊಡುಗೆಯವರು BJP ಶಾಸಕರು. ಕಡೆಗೆ ಈ ಸರ್ಕಾರದ ಬಗ್ಗೆ ನೀವು ಹೇಳೋಕಾಗ ಹಿಂದಿದ್ದು ಮಾತ್ರ ನೀವು ಹೇಳಕ್ಕೆ ಐತಲ್ಲ, ಯಾವ ಸರ್ಕಾರವೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ದರಿಂದ ಜನರು ನಾವು ಸಹ ಏನೋ ಮನೆಯೊಳಗೆ ಒಂದು ಹೈಸರಾವು ಬಂದಿತ್ತು ಅಂತ ಹೇಳಿದ್ರೆ ಹೆಚ್ಚು ಭಯ ತಕ್ಕಂತಿಲ್ಲ ಯಾರು. ಅದೇ ಒಂದು ವಿಷಪೂರಿತ ಹಾವು ಅಂತ ಹೇಳಿದರೆ ರಾತ್ರಿ ಮನ್ಕಂತಿಲ್ಲ ಒಬ್ಬರಲ್ಲ, ಎಂಥ ಬಳ್ಳಿ ಕಂಡ್ರು ಹಾವು ಆಯ್ತು ಬರುತ್ತೆ. ಆದ್ದರಿಂದ ನಮ್ಮ ಶಾಸಕರುಗಳೆಲ್ಲ ಬೆಂಗಳೂರಲ್ಲಿ ಮೀಟಿಂಗ್ ಕರೆದು ಕರ್ನಾಟಕ ರಾಜ್ಯದಿಂದ ಒಕ್ಕೊರಲಿಂದ ಪಕ್ಷಭೇದ ಮರೆತು ಕಸ್ತೂರಿ ರಂಗನ ಈ ರೀತಿಯ ಒಂದು ಅನುಷ್ಠಾನ ಸರಿಯಲ್ಲ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ತೀರ್ಮಾನವನ್ನು ಕಳೆದ ತಿಂಗಳು 30ನೇ ತಾರೀಕಿಗೆ ಕಳಿಸಿರ್ಬೇಕು ಅಲ್ಲೇ ಕಿರಣ್ ಹುಡುಗನೆ. ಅದೇ ಮೊನ್ನೆ 30ಗೆ. ಹೌದು. ಆದರೆ ನಮ್ಮದೊಂದು ಭಾರಿ ಸಮಸ್ಯೆ ಅಂದರೆ ಈ ಕೆಳ ಮಟ್ಟದಲ್ಲಿರುವವರಿಗೆ ಸಮಸ್ಯೆ. ನಮ್ಮ ಈಗ ಒಂದು ಇಲಾಖೆ ಇದೆ,
ಆ ಪೊಲೀಸ್ನವರಿಗಿದ್ದ ಸಮಸ್ಯೆ ಎಸ್ಪಿಗೆ ಜನರ ಒಟ್ಟಿಗೆ ಜಗಳ ಆಡಬೇಕು. ಹಾಗೆ ನಾವು ಶಾಸಕರು ಕಾಯಂ ಸಿಕ್ಕುವವರು ನಮ್ಮ ಹತ್ರ ಮಾರ ಇದೊಂದು ನಿಮಗೆ ಮಾಡೋಕ್ಕಾಗ್ತಿಲ್ಲ, ಈ ಸರ್ವ ನಂಬರ್ದ ಆಚೆ ಸರ್ವ ನಂಬರ್ದವರಿಗೆ ಆಯ್ತು, ಹಾಗಾದರೆ ನೀವು ನಮ್ಗೆ ಬೇಕಂದ್ರೆ ಮಾಡುವುದಿಲ್ಲ, ನಾವು ನೀವು ವರ್ಷ ನಿಮ್ಗೆ ಹಾಕಿತ್ತು ಮಾರ, ನೀವು ಸಂಶಯ ಮಾಡ್ಕೊಂಡ್ಬೇಡಿ ಅಲ್ಲ ಹೌದಾ. ಅದರೊಟ್ಟಿಗೆ ಬೇರೆ ಪ್ರಚಾರ ಮಾಡುವುದು. ನಮ್ಮ ಚಂದ್ರಶೇಖರ್ ಬಂದರು, ಮಾಜಿ ಅಧ್ಯಕ್ಷರು, ಕಾರ್ಯಕ್ರಮದಾಗ ಪೂರ ಕೊಟ್ಟುಬಿಟ್ಟಿರ ಅಂತ ಹೇಳಿದ್ರು. ಅಂದರೆ ಕುಂದಾಪುರ ಶಾಸಕರನ್ನು ಕೆಲಸ ಮಾಡುವುದಿಲ್ಲ ಎಂಬ ರೀತಿ ಅವ್ರದ್ದು ಒಂದು ಭಾವನೆಯನ್ನು ಅಲ್ಲಿ ಯಾರೋ ಹುಟ್ಟಿಸಿದ್ರು. ಕಡೆ ನೋಡುವಾಗ ಕಾರ್ಕಳದ ತೈಲದಾರ ಕೊಟ್ಟದಕ್ಕೆ ಅವರು ಸಸ್ಪೆಂಡ್ ಆದರು. ಎಂತಾರ ಅಲ್ಲ, ನಾನು ಸಸ್ಪೆಂಡ್ ಮಾಡಿಸ್ಕಿತ್ತೇನೋ ಮಾಡಿಸಿ. ಆದ್ದರಿಂದ ಕಾನೂನು ಬಾಹಿರ ಇದನ್ನು ನಾವು ಮಾಡಿಸಲಿಕ್ಕೆ ಪ್ರಯತ್ನ ಮಾಡಬಾರ್ದು, ಕಾನೂನು ಬದ್ಧವಾಗಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಈ ಕಸ್ತೂರಿ ರಂಗನ್ ವರದಿಯಿಂದ ಬಹಳಷ್ಟು ತೊಂದರೆಗಳಿದೆ. ಅಂದರೆ ನಾವು ಹೇಗಿರಬೇಕು, ಏನು ಮಾಡಬೇಕು, ಕೃಷಿ ಎಲ್ಲಿ ಮಾಡಬೇಕು, ಎಷ್ಟು ಎತ್ತರ ಪ್ರದೇಶದಲ್ಲಿ ಯಾವ ಕೃಷಿ ಮಾಡಬೇಕು, ಮಣ್ಣು ಅಗಿಯುವಾಗ ಅವರದ್ದು ಪರ್ಮಿಷನ್ ಬೇಕು. ಅಲ್ಲ, ಕಾನೂನು ಇವಾಗಲೇ ಇದೆ. ಒಂದು ನಿಮ್ಮ ಬಾವಿ ತೋಡಬೇಕಾದರೂ ಪರ್ಮಿಷನ್ ಬೇಕಂತಿದೆ. ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಮಾಡಬೇಕಾದ್ರೂ 3 ಫೀಟ್ ಅಡಿ ಆಳ ಹೋಗಬೇಕಾದ್ರೆ ಪರ್ಮಿಷನ್ ಬೇಕಂದಿದೆ. ಆದರೆ ಇಡೀ ರಾಜ್ಯದಲ್ಲಿ ಅಧಿಕಾರಿಗಳು ಇದೆಲ್ಲ ಎಲ್ಲ ಸಾರ್ವಜನಿಕ ಇದೆಲ್ಲ ಹೇಳ್ತಾ ಇದ್ರದ್ದು ಸುಖ ಇಲ್ಲ ಅಂಥೇಳಿ ಅದನ್ನೇನು ಕಟ್ಟುಪಾಡು ಮಾಡಲಿಲ್ಲ. ಆದ್ದರಿಂದ ಇದನ್ನು ಲೋಕಸಭೆಯಲ್ಲಿ ಸುಗ್ರೀವಾಜ್ಞೆಯನ್ನು ತಂದು ಹಿಂದೆ ತಂದದುಂಟು. ಕೋರ್ಟ್ ತೀರ್ಪಿನ ಮೇಲೆ ಸುಗ್ರೀವಾಜ್ಞೆಯನ್ನು ತಂದು ಅಥವಾ ಕೋರ್ಟಿಗೆ ಮನವರಿಕೆಗಳನ್ನು ಮಾಡಿ ಈ ಕಸ್ತೂರಿ ರಂಗನ್ ಅವರ ಹತ್ರ ಉಂಟು. ಇಡೀ ನಮ್ಮ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವಲಯದಲ್ಲಿರುವಂಥ ಫಾರೆಸ್ಟು 85% ಸರ್ಕಾರದ ವಶದಲ್ಲೇ ಇದೆ. ಖಾಲಿ 15% ಮಾತ್ರ ಖಾಸಗಿ ವಲಯದಲ್ಲಿದೆ. ಕುಮ್ಕಿ ಗಿಮ್ಕಿ ಬಾಣೆ ಅದು ಇದು ಪಟ್ಟ ಜಾಗ ಅಲ್ಲ. ಆದರೆ ಇದನ್ನು ತಿಳುವಳಿಕೆ ಪಡಿಸೋರು ಇಲ್ಲ. ಈ ಸಾಧಾರಣ ಈಗ ಒಂದು 14 ವರ್ಷದಿಂದ ಕಸ್ತೂರಿ ರಂಗನ್ CND ಒಂದು 20 ವರ್ಷ ಆಯಿತು. ಡೀಮ್ಡ್ ಫಾರೆಸ್ಟಿಗೂ ಸುಮಾರು ವರ್ಷ ಆಯಿತು. ಒಟ್ಟಾದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಇದೆ, ಬೇರೆ ಥರದ ಕಷ್ಟ ಇದೆ. ಆದರೆ ಇದೊಂದು ಬದುಕಿನ ಪ್ರಶ್ನೆ, ರೈತರದ್ದು, ಕಾರ್ಮಿಕರದ್ದು ಎಲ್ಲದು ಬದುಕಿನ ಪ್ರಶ್ನೆ ಆಗಿದೆ. ಆದ್ದರಿಂದ ಹೆಚ್ಚಿನ ವಿವರಗಳನ್ನು ನಮ್ಮ ಉದಯ್ ಕುಮಾರ್ ಕಿನ್ನಿ ಅವರು, ಶಾಸಕರು, ನಮ್ಮ ಕೇರಳದಿಂದ ಬಂದಂಥ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ವಿವರವಾಗಿ ಹೇಳ್ತಾರೆ. ಅವರು ಅದನ್ನ ತಮಗೆಲ್ಲ ಮುಂದೆ ಹೇಳಿ ತಮ್ಮ ಪ್ರತಿಭಟನೆಯ ಒಟ್ಟಿಗೆ ನಾನು ಸಹ ಇದ್ದೇನೆ. ಆದರೆ ಫ್ಲ್ಯಾಗ್ ಇಡ್ಲಿಕ್ಕೆ ಬರಲಿಲ್ಲ, ಸ್ವಲ್ಪ ಲೇಟ್ ಆಯ್ತಲ್ಲ. ಹೆಚ್ಚಾಗಿ ಫ್ಲ್ಯಾಗ್ ಹಿಡಿದು ಫೋಟೋ ತೆಗೆದು ಹೋಗ್ಬೋದು. ಆದರೆ ನಾನು ಫ್ಲ್ಯಾಗ್ ಹಿಡೋದು ಬರಲ್ಲ ನಿಮ್ಮದು ಪ್ರತಿಭಟನೆ ಫ್ಲ್ಯಾಗ್. ಆದ್ದರಿಂದ ಯಾವುದು, ಆದ್ದರಿಂದ ನಾರ್ಮಲ್ ಅಲ್ಲ, ಗುಮ್ಮಳಕ್ಕೆ ಬೈತ ಮಾಜಿ ಪಂಚಾಯತ್ ನಾರ್ಮಲ್ ನೋಡಿ. ನಮಗೆ ದುಡ್ಡಿಲ್ಲದ್ರು ರಸ್ತೆ ಆಗಬೇಕು. ದುಡ್ಡಿಲ್ಲ ಮಾರ್ರೆ, ಶಾಸಕರಾಗಿದ್ದವುದು ದುಡ್ಡು ಬರ್ಕಲ್ಬೇಕೇನ್ರೆ ಅದೆಲ್ಲ ಕೆಂಪು ಬಂದು ಅಲ್ಲದೆ ನಾವು ನಾಳೆ ಬೆಳಗ್ಗೆ ರಸ್ತೆ ಹತ್ತ ಇಲ್ಲ ಅಂದೇಳಿ ಯಾವುದು ಬಾವಿ ತೋಡ್ರು ಕೂಡ ನೀರು ಹಾಕಂದ್ರೆ ಅಲ್ಲದೆ ನಿಮ್ಮ ಊರಿಗೆ ಮಾರ್ರೆ, ನಿಮ್ಗಲ್ಲ. ನೋಡ್ಬಿಟ್ರೆ ನಿಮ್ಮ ಊರಿಗೆ ಇರಿಕೊಂಡದ್ದು ನಿಮ್ಗಲ್ಲ, ರಸ್ತೆ ಕೇಳೋದು ನಿಮ್ಗಲ್ಲ. ಹಾಗೆ ತಮಗೆಲ್ಲ ವಂದನೆಗಳನ್ನು ಹೇಳಿ ಉಳಿದ ಅನುಭವಗಳನ್ನು ಅವರು ಕೊಡಲಿಕ್ಕಿದ್ದಾರೆ. ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀನಿವಾಸ್ ಪೂಜಾರಿ ಅವರು MP ಅವರ ವರದಿಯನ್ನು ಸಹ ಕೇಳಿದ್ವಿ. ಫಾದರ್ರ ವಿಚಾರಧಾರೆಗಳು, ಬಹುಶಃ ಹೋರಾಟ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನತಕ್ಕಂಥದ್ದನ್ನು ಸಹ ವಿವರವಾಗಿ ಕೇಳಿದ್ವಿ. ಸಾಮಾನ್ಯವಾಗಿ ನಮಗಿದು ಹೊಸ್ತಲ್ಲ. ಬಹುಶಃ 2013ರಲ್ಲಿ ಈ ಜ್ವರ ಬಂದಿತ್ತು ಒಂದು ಸಾರಿ. ಕೋವಿಡ್ ಅಲ್ಲದು, ಇದೇ ಕಸ್ತೂರಿ ರಂಗನ ಜ್ವರ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಿತ್ತು.
ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆಗಳೇ ನಡೆದು ಆನಂತರ ರಾಜ್ಯ ಸರ್ಕಾರದ ಉಸ್ತುವಾರಿ ಸಚಿವರು ಸಹ ಕೆಲವೆಲ್ಲ ಗ್ರಾಮ ಪಂಚಾಯತಿಗಳಿಗೆ, ಈ ಭಾಗದ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು ಎಲ್ಲ ವಿವರಗಳನ್ನು ಪಡ್ಕೊಂಡು ಅದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಮುಡಿಸ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು. ಬಹುಶಃ ನಾವು ಸಹ ರೈತ ಸಂಘದವರು ಒಂದು ಸಂದರ್ಭದಲ್ಲಿ ಕಾರ್ಕಳದ ಈ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕರೆದು, ಬಹುಶಃ ಕಿನಿಯವರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಹೆಬ್ರಿಯಲ್ಲಿ ಈ ಒಂದು ಸಭೆಯನ್ನು ಕರೆದು ಅಲ್ಲಿ ಈ ಒಂದು ಕಸ್ತೂರಂಗನ್ ವಿಚಾರಗಳ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲೇ ಇದ್ದರು. ಇಲ್ಲಿ ತಪ್ಪು ಯಾರದ್ದು ಅನ್ನತಕ್ಕಂಥ ಪ್ರಶ್ನೆ. ನಮ್ಮದು ಸ್ತರಗಳು ಹೇಗಿದೆ ಅಂತ ಹೇಳಿದರೆ, ವಾರ್ಡಿಗೊಬ್ಬ ಸದಸ್ಯ ಇರ್ತಾರೆ, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ, ಗ್ರಾಮ ಪಂಚಾಯತಿ ಮೇಲೆ ತಾಲೂಕ್ ಪಂಚಾಯತ್ ಸಮಿತಿ ಇರುತ್ತೆ, ತಾಲೂಕ್ ಪಂಚಾಯತ್ ಸಮಿತಿ ಮೇಲೆ ಜಿಲ್ಲಾ ಪಂಚಾಯತ್ ಇರುತ್ತೆ, ಜಿಲ್ಲಾ ಪಂಚಾಯತಿನ ಮೇಲೆ ಶಾಸಕರು ಇರ್ತಾರೆ, ಶಾಸಕರ ಮೇಲೆ ಲೋಕಸಭಾ ಸದಸ್ಯರು ಇರ್ತಾರೆ. ಬಹುಶಃ ನಮ್ಮ ಸ್ವರವನ್ನು ಎಲ್ಲಿ ತನಕ ನಾವು ಮುಡಿಸ್ಬೋದು? ನಾವು ಮುಡಿಸೋದು ನಾವು ಗ್ರಾಮ ಪಂಚಾಯತ್ನವರು ನಮ್ಮ ಪಂಚಾಯತಿನ ತನಕ ಮುಡಿಸ್ತೇವೆ. ಪಂಚಾಯತ್ನವರು ಅದನ್ನು ತಾಲೂಕಿನ ತನಕ ಮುಡಿಸ್ತಾರೆ. ತಾಲೂಕಿನವರು ಜಿಲ್ಲೆ ತನಕ ಮುಡಿಸ್ತಾರೆ, ಜಿಲ್ಲೆಯವರು ರಾಜ್ಯ ತನಕ ಮುಡಿಸ್ತಾರೆ, ರಾಜ್ಯದವರು ರಾಷ್ಟ್ರ ಭಾರತ ಸರ್ಕಾರದ ತನಕ ಮುಡಿಸ್ಬೇಕಾಗಿತ್ತು, ಮುಡಿಸ್ತಾರೆ. ಬಹುಶಃ ಇಲ್ಲಿ ಎಲ್ಲ ಸ್ತರಗಳಲ್ಲಿ ನಮ್ಮಿಂದ ತಪ್ಪಾಗಿದೆ. ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿಲ್ಲ. ಆ ದಿವಸ 10 ವರ್ಷ ಹಿಂದೆ ಏನು ಈ ಪ್ರಕಟಣೆ ಬಂದಿತ್ತು, ಆ ಪ್ರಕಟಣೆಗೂ ಈ ಪ್ರಕಟಣೆಗೂ ಯಾವುದೇ ವ್ಯತ್ಯಾಸಗಳನ್ನು ನಾನು ಕಂಡಿಲ್ಲ. ಅದರರ್ಥ ಒಂದು ಹೆಜ್ಜೆನೂ ನಾವು ಮುಂದೆ ಹೋಗಿಲ್ಲ. ಕೇರಳದಲ್ಲಿ ಸರಿಯಾಗತ್ತೆ, ಕರ್ನಾಟಕದಲ್ಲಿ ಸರಿ ಆಗೋಲ್ಲ. ಬಹುಶಃ ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಾವು. 3 ಸರ್ಕಾರ ಬಂದಿದೆ. ನಾನು ಆ ಸರ್ಕಾರ ಈ ಸರ್ಕಾರ ಅನ್ನತಕ್ಕಂಥ ಟೀಕೆಯನ್ನು ಮಾಡ್ತಾ ಇಲ್ಲ. ಬಹಳಷ್ಟು ಜನಪ್ರತಿನಿಧಿಗಳು ಬಂದಿದ್ದಾರೆ. ನಮ್ಮ ಇತಿಮಿತಿಯಲ್ಲಿ ಮತ್ತು ರಬ್ಬರ್ ತೋಟಗಳನ್ನು ಕೂಡ ಕಾಡು ಮಲೆನಾಡಿನ ಎಲ್ಲಾ ಶಾಸಕರು ಭಾಗವಹಿಸಿ ಈ ಮೂಲಕ ವಾಸ್ತವಿಕ ಸ್ಥಿತಿಗತಿಗಳನ್ನು ಆಗ್ರಹಿಸಿದ್ದೆವು. ಇದರ ಬಗ್ಗೆ ಸಾಧಕ ಪದಕ ಬಗ್ಗೆ ನಾಗರಿಕ ರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷರು ಅವರು ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಇವರಿಗೆ ಇಲ್ಲಿ ಸೇರಿರುವ ನಮ್ಮ ಬೆಳೆಯ ಗ್ರಾಮ ಹಿತರಕ್ಷಣಾ ಸಮಿತಿ ಹಾಗೂ ಕರಾವಳಿ ಭಾಗದ ಶಾಸಕರು ಉಪಸ್ಥಿತರಿದ್ದು ಕಸ್ತೂರಿ ರಂಗನ್ ವರದಿಯಿಂದ ಜನಸಾಮಾನ್ಯರಿಗೆ ಮತ್ತು ರೈತಾಪಿ ವರ್ಗದವರಿಗೆ ಆಗುವ ತೊಂದರೆಯ ಬಗ್ಗೆ ಗುರುತಿಸಿ ಮ್ಯಾಪಿನ ಮುಖಾಂತರ ಎಲ್ಲಿ ಮುಡಿಸ್ಬೇಕಾಗಿದೆ ಅಲ್ಲಿಗೆ ಮುಡಿಸಿಲ್ಲ, ಇಲ್ಲಿಯ ತನಕ ಮುಡಿಸಿಲ್ಲ. ಬಹುಶಃ ಫಾದರ್ ಹೇಳಿದಾಗ ಎಲ್ಲೋ ಭಾಳಷ್ಟು ತಪ್ಪುಗಳಾಗಿವೆ ಅನ್ನತಕ್ಕಂಥ ಭಾವನೆಗಳು ಮೂಡುತ್ತೆ. ಆದರೆ ನಮಗೂ ಒಂದು ಇತಿಮಿತಿ ಇದೆ. ಅವರವರ ಕೆಲಸ ಅವರವ್ರು ಮಾಡಿದರೆ ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿರತಕ್ಕಂಥವನ್ನು ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೇಳ್ಬೋದು. ಜಿಲ್ಲಾಧಿಕಾರಿ ಕಾಲರ್ ಹಿಡೀಲಿಕ್ಕೆ ಆಗೋಲ್ಲ ನಮಗೆ. ಅಲ್ಲಿ ಮನವಿ ಕೊಡ್ಬೋದು, ರಿಸೀಟ್ ತಗೊಂಡು ಬರ್ಬೋದು. ಅದೇ ರೀತಿ ಜಿಲ್ಲಾಧಿಕಾರಿಗಳ ಮುಖಾಂತರ ಬಹುಶಃ ಶಾಸಕರು ಅಲ್ಲಿ ರಾಜ್ಯದಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಕೊಡ್ಬೋದು. ಅದೇ ರೀತಿ ಪಾರ್ಲಿಮೆಂಟ್ನಲ್ಲಿ ಸಹ ಅದೇ ರೀತಿಯ ಪ್ರಕ್ರಿಯೆ ನಡೆಯುತ್ತೆ. ಬಹುಶಃ ನಮ್ಮ ಕರ್ತವ್ಯ ನಾವು ಮಾಡದೇ ಇದ್ರೆ ಅಲ್ಲಿ ತಪ್ಪಾಗಿದೆ. ಬಹುಶಃ ಈ ವ್ಯವಸ್ಥೆಗಳು ಬದಲಾವಣೆ ಆಗಬೇಕಾಗಿದೆ. ಈ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡ್ತಕ್ಕಂಥವ್ರು ಯಾರು? ಬಹುಶಃ ನಾವು ಮತದಾರರನ್ನು ನಾವು ಓಟ್ ತಗೊಳ್ತೀವಿ, ಅವ್ರು ಎಲ್ಲೇ ಕೂತ್ಕೊಂಡ್ರು ನಮಗೆ ತೊಂದರೆ ಇಲ್ಲ. ನಾಳೆ ಸಮಸ್ಯೆ ನಾಳೆ ನೋಡೋಣ, ಇವತ್ತಿನ ಸಮಸ್ಯೆ ಇವತ್ತೇ ನೋಡೋಣ. ಬಹುಶಃ ಫಾದರ್ ಹೇಳಿದರು, ನಾವು ಅರಣ್ಯ ಭೂಮಿಯಲ್ಲಿ ಕೂತ್ಕೊಂಡು ಇಷ್ಟು ವರ್ಷ ಕೂತದ್ದಕ್ಕೆ ಬಾಡಿಗೆ ಏನೋ ಹಾಕಿ ಫೈನ್ ಹಾಕಿ ಕಳಿಸ್ತಾರೆ ಅಂತ ಹೇಳಿ. ಬಹುಶಃ ಇಲ್ಲಿ ತಪ್ಪಾಗಿರತಕ್ಕಂಥದ್ದು ವಾಸ್ತವಾಂಶವಾದ ಮೇಲೆ ವರದಿಯನ್ನು ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದು ಅರಣ್ಯ ಭೂಮಿ ಆಗಿದೆ.
ನಾವಲ್ಲಿ ಕೂತ್ಕೊಂಡೇ ಇದ್ದೀವಿ. ನಮ್ಮನ್ನು ಕೇಳದೆ ಹೇಳದೆ ಬಹುಶಃ ಈ ಅರಣ್ಯ ಭೂಮಿಯನ್ನು ಗುರುತಿಸಿ ಬಹುಶಃ ಅರಣ್ಯ ಭೂಮಿಯಾಗಿ ಮಾರ್ಪಟ್ಟಾಗ ಸ್ವರ ಇಲ್ಲದಂಥ ಜನ ಎಲ್ಲಿ ಹೋಗೋದು? ಬಹುಶಃ ಅವರು ಅಲ್ಲೇ ಇದ್ದಾರೆ. ಇವತ್ತು ಈ ವಿಚಾರವಾಗಿ ಇನ್ನು ಹೆಚ್ಚು ಮಾತಾಡಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಹೋರಾಟದ ದಿಕ್ಕುದಶೆಗಳನ್ನು ಬಹುಶಃ ನಮ್ಮ ಫಾದರ್ ಮುಂದೆ ಹೇಳಲಿಕ್ಕಿದ್ದಾರೆ, ಮತ್ತು ಪಂಚಾಯತ್ನವರು ಇದ್ದಾರೆ, ಶಾಸಕರು ಇದ್ದಾರೆ, ಮತ್ತು ನಮ್ಮ ಸಂಸದರಿದ್ದಾರೆ. ಬಹುಶಃ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದನ್ನು ತಮ್ಮ ಮಟ್ಟದಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರೂ ಸೂಕ್ತ. ಅದರ ಒಂದು ವಿಚಾರ ನಮ್ಮ ಶಾಸಕರು ಹೇಳಿದರು, ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 4 ಗ್ರಾಮಗಳು ಮಾತ್ರ ಬರುತ್ತೆ. ಸ್ವಲ್ಪ ಲಕ್ಕಿ ಅವರು. ಈಗ ಬೈಂದೂರಿನಲ್ಲಿ ಅದಕ್ಕಿಂತ ಜಾಸ್ತಿ ಇದೆ, ಆದರೆ ಸಮಸ್ಯೆ ಕಡಿಮೆ ಇದ್ದವ್ರಿಗೆ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮದು ಜನಸಂಖ್ಯೆ ಕಮ್ಮಿ ಇರುತ್ತೆ. ಜನಸಂಖ್ಯೆ ಜಾಸ್ತಿ ಇರುವವರು ಬಹುಶಃ ಬೈಂದೂರಿನವರು ಹೋರಾಟ ಮಾಡ್ತಾರೆ. ಆ ಹೋರಾಟ ಮಾಡುವೊಟ್ಟಿಗೆ ನಾವು ಸೇರಿಕೊಂಡ್ರೆ ಮತ್ತು ಇಡೀ ಜಿಲ್ಲೆಯ ಏನು ಯಾವ್ಯಾವ ಗ್ರಾಮಗಳ ಈ ಒಂದು ತೊಂದರೆಯನ್ನು ಅನುಭವಿಸ್ತಾರೆ, ಕಸ್ತೂರಂಗನ ವ್ಯಾಪ್ತಿಗೆ ಒಳಪಡ್ತಾರೆ, 35 ಗ್ರಾಮಗಳು ಈ ಜಿಲ್ಲೆಯಲ್ಲಿ. ಬಹುಶಃ ಅವರೆಲ್ಲ ಸಂಘಟಿತವಾಗಿ ಯಾವ ರೀತಿಯಲ್ಲಿ ಒಂದು ಸಾರಿ ಫಾದರ್ ಹೇಳಿದಾಗ ನನಗನ್ನಿಸ್ತು ಬದುಕೋದಕ್ಕೆ ಕಷ್ಟ ಇದೆ ಅಂತ. ಬದುಕಕ್ಕಾಗತ್ತೆ. ಎಲ್ಲ ವ್ಯವಸ್ಥೆ ಸರ್ಕಾರ ಅಂತಕ್ಕಂಥದ್ದು ಬಹುಶಃ ನಾವು ಆರಿಸಿ ಕಳಿಸಿದಂಥ ವ್ಯವಸ್ಥೆ. ಬಹುಶಃ ಅದ್ರ ಮೇಲೆ ನಮ್ಗೆ ವಿಶ್ವಾಸ ಇರಬೇಕಾಗತ್ತೆ, ಮಾಡಿಸ್ಬೇಕಾಗತ್ತೆ, ಮಾಡುವಂಥ ಹೋರಾಟವನ್ನು ಮಾಡಬೇಕಾಗತ್ತೆ. ಬಹುಶಃ ಕೋರ್ಟ್ ಏನೇ ತೀರ್ಮಾನ ತಗೊಂಡು ಸರ್ಕಾರಕ್ಕೆ ಅದರದ್ದೇ ಆದ ಅಧಿಕಾರ ವ್ಯಾಪ್ತಿ ಇರುತ್ತೆ. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಹತಾಶರಾಗತಕ್ಕಂಥ ಉದ್ದೇಶ ಇಲ್ಲ. ಅದರ ಅರ್ಥ ನಾವು ಮನೆಗೆ ಹೋಗಿ ಮಲ್ಕೊಳ್ಳೋದಲ್ಲ. ನಮ್ಮ ಕೆಲಸವನ್ನು, ನಮ್ಮ ಏನು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾವು ಮಾಡಿಕೊಂಡ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ಸರಿಪಡಿಸ್ಬೋದು ಅನ್ನತಕ್ಕಂಥ ರೂಪರೇಷೆಗಳನ್ನು ಮಾಡಿ 2 MP ಗಳಿದ್ದಾರೆ, 5 ಜನ ಶಾಸಕರಿದ್ದಾರೆ, ಮತ್ತು ನೊಂದಂಥ ಈ ಕಸ್ತೂರಂಗನ ವ್ಯಾಪ್ತಿಗೆ ಒಳಪಟ್ಟಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರೆ. ತಾಲೂಕು ಪಂಚಾಯತ್ ಸಮಿತಿ, ಜಿಲ್ಲಾ ಪಂಚಾಯತ್ಗಳು ಇಲ್ಲದೇ ಇದ್ದರೂ ಸಹ ಮುಂದಿನ ದಿನಗಳಲ್ಲಿ ಆ ವ್ಯವಸ್ಥೆಗಳು ಬರುತ್ತೆ. ಅವ್ರನ್ನ ಮತ್ತು ಯಾವ ಆಸಕ್ತಿ ಇರತಕ್ಕಂಥ ಸಂಘ ಸಂಸ್ಥೆಗಳನ್ನು ಸೇರಿಸ್ಕೊಂಡು ಒಂದು ಸಮಿತಿ ಮಾಡಿ ಆ ಸಮಿತಿಯ ಮುಖಾಂತರ ಈ ಹೋರಾಟವನ್ನು ಯಾವ ದಿಶೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನತಕ್ಕಂಥ ಚಿಂತನೆಯನ್ನು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ರೈತ ಸಂಘ ತಮ್ಮ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೆ. ಅದರ ಅರ್ಥ ನೀವು ಮುಂದಿದ್ದರೆ ನಾವು ಹಿಂದಿರ್ತೀವಿ, ನಮ್ಮನ್ನು ಮುಂದಾಕಿ ನೀವು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋಲ್ಲ ಅನ್ನತಕ್ಕಂಥ ವಿಶ್ವಾಸದ ಮಾತನ್ನು ಹೇಳ್ತಾ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈಗಾಗಲೇ ಸುದೀರ್ಘವಾದ 3 ಗಂಟೆ ಸಭೆ ಆಯಿತು. 10 ಗಂಟೆಗೆ ಪ್ರಾರಂಭವಾಗಿ ಈಗ 1 ಗಂಟೆ ಆಗ್ತಾ ಬಂತು. ಇಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಒಂದು ಸಮಗ್ರವಾಗಿ ಅಧ್ಯಯನ ಮಾಡಿ ಸುಮಾರು 20-22 ವರ್ಷಗಳಿಂದ ಅದನ್ನು ಅಧ್ಯಯನ ಮಾಡಿದ್ದಾರೆ ಫಾದರ್ ಸಲೀಂ ಜೋಸೆಫ್ ಅವರು. ಅವರು ಹೇಳುವ ಎಲ್ಲ ವಿಚಾರವನ್ನು ತಾವು ಕೇಳಿದ್ದೀರಿ. ಮುಂದಿನ ದಿನ ಈ ಭಾಗ ಅಂದರೆ ಬೆಳುವೆ, ಅಮಾವಾಸ್ಯಬೈಲು, ನಮ್ಮದೆಲ್ಲ ಗ್ರಾಮ ಮಚ್ಚೆಟ್ಟು ಮತ್ತು ಅಮಾವಾಸ್ಯಬೈಲು, ಅದೆರಡೂ ಗ್ರಾಮಗಳು ಸೇರಿದ್ದೆ ಈ ವರದಿಯ ಎಲ್ಲಿ ಇದೆ. ಹಾಗೆ ಶೇಡಿಮನೆ, ಮಡಮಕ್ಕಿ. ನಮ್ಮ ಜೀವನ ಮುಂದಿನ ದಿನದಲ್ಲಿ ನಡೆಸುವುದು ತುಂಬ ಕಷ್ಟ ಈ ವರದಿ ಅನುಷ್ಠಾನ ಆದರೆ. ಈ ವರದಿ ಅನುಷ್ಠಾನ ಆಗಬಾರ್ದು ಎನ್ನುವ ಹೋರಾಟದಲ್ಲಿ ಎಲ್ಲ ಇದ್ದೇವೆ. ಈಗ ಇದು ಈಗಾಗಲೇ ಹೇಳಿದರೆ 2010-12ರಲ್ಲಿ ಸುಮಾರು 5 ಸಲ ಅಧಿಸೂಚನೆಯನ್ನು ಹೊರಡಿಸಿ ಮೊನ್ನೆ 6ನೇ ಅಧಿಸೂಚನೆಯನ್ನು ಜೂನ್ನಲ್ಲಿ ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ 6 ತಿಂಗಳ ಅವಧಿ, ಆಕ್ಷೇಪಣೆಗೆ 6 ತಿಂಗಳ ಅವಧಿಯನ್ನು ಕೊಟ್ಟಿದ್ದಾರೆ.
ಈಗ ರಾಜ್ಯ ಸರ್ಕಾರ ಮೊನ್ನೆ ಸೆಪ್ಟೆಂಬರ್ 19ಕ್ಕೆ ಎಲ್ಲ ಶಾಸಕರ ಒಂದು ಸಭೆಯನ್ನು ನಡೆಸಿ ಎಲ್ಲ ಅಭಿಪ್ರಾಯವನ್ನು ಪಡೆದು ಸಂಪುಟದಲ್ಲಿ ಸಹ ಚರ್ಚಿಸಿ ಅದನ್ನು ತಿರಸ್ಕೃತವಾಗಬೇಕು, ಈ ವರದಿಯನ್ನು ನಾವು ಒಪ್ಪುವುದಿಲ್ಲ ಅಂತೇಳಿ ಹೇಳಿ ಒಂದು ವರದಿಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ಈ ವರದಿಯನ್ನು ಯಾಕೆ ಒಪ್ಪುವುದಿಲ್ಲ, ತಿರಸ್ಕೃತ ಮಾಡ್ತೇವೆ ಅಂತ ಹೇಳುವುದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಸರ್ಕಾರ ಇವತ್ತಿನ ತನಕ ಯಾರೂ ಮಾಡದೇ ಇರುವುದರಿಂದ ಇದು ಇಷ್ಟು ವರ್ಷ ತಳ್ಕೊಂಡು ಬಂದಿದೆ. ಇದು 2012ರಿಂದ 2024 ಸುಮಾರು 12 ವರ್ಷ ಇದು ನಡೀತಾ ಇದೆ. ಮಧ್ಯ ಒಂದು ಸಲ ಇಲ್ಲ ಅಂತ ಆಗೋದು, ವಾಪಸ್ ಕಸ್ತೂರಿ ರಂಗನ್ ವರದಿ ಜಾರಿ ಆಗ್ತದೆ ಅಂತೇಳಿ. ಹೇಗೆ ಕೇರಳ ಸರ್ಕಾರ ಭೌತಿಕವಾಗಿ ಒಂದು ಸರ್ವೆಯನ್ನು ಮಾಡಿ ಎಲ್ಲಿ ಅರಣ್ಯ ಇದೆ, ಎಲ್ಲಿ ಜನಜೀವನದ ಒಂದು ವ್ಯವಸ್ಥೆ ಇದೆ, ಎಲ್ಲಿ ಗ್ರಾಮ ವ್ಯವಸ್ಥೆ ಇದೆ ಎಲ್ಲವನ್ನು ಅಧ್ಯಯನ ಮಾಡಿ ವಿಸ್ತೃತ ವರದಿಯನ್ನು ಕೊಟ್ಟ ನಂತರ ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಅಥವಾ ಕೋರ್ಟ್ ಒಂದು ಅದನ್ನು ಒಪ್ಪಿದೆ. ಇಲ್ಲಿ ಸಹ 20,600 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಕಸ್ತೂರಿ ರಂಗನ್ ವರದಿಯಲ್ಲಿ ಗುರುತಿಸಿದೆ. ಕಡೆಗೆ ಅದು ತಪ್ಪಾಗಿ ಲೆಕ್ಕ ಆಗಿ 19,600 ಸ್ಕ್ವೇರ್ ಕಿಲೋಮೀಟರ್ ಪಶ್ಚಿಮ ಘಟ್ಟ ಅರಣ್ಯವನ್ನು ಗುರುತು ಮಾಡಿದ್ದಾರೆ. ಈಗಾಗಲೇ ವೈಲ್ಡ್ ಲೈಫ್ ರಿಸರ್ವ್ ಫಾರೆಸ್ಟ್ ಬೇರೆ ಬೇರೆ ಅರಣ್ಯದ ಹೆಸರಿನಲ್ಲಿ 16,600 ಸ್ಕ್ವೇರ್ ಕಿಲೋಮೀಟರ್ ಸರ್ಕಾರದ ವಶದಲ್ಲಿದೆ. ನಾವೆಲ್ಲ ಅಭಿಪ್ರಾಯ ನಮ್ಮದೆಲ್ಲ ಶಾಸಕರಾಗಲಿ ಜನರದ್ದಾಗಲಿ 16,000 ಅಂದರೆ ಹೆಚ್ಚು ಕಡಿಮೆ 85% ಏನು ಕಸ್ತೂರಿ ರಂಗನ್ ವರದಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಅದರ 85% ಅರಣ್ಯ ಸರ್ಕಾರದ ವಶದಲ್ಲಿದೆ. ಸರ್ಕಾರವೇ ಅದನ್ನು ಅರಣ್ಯ ಇಲಾಖೆಯ ವಶದಲ್ಲಿದೆ, ಅವರೇ ನಿರ್ವಹಣೆ ಮಾಡ್ತಾರೆ. ಅದರ ತಂಟೆಗೆ ಯಾರೂ ಜನಸಾಮಾನ್ಯರು ಹೋಗುವುದಿಲ್ಲ. ಅದನ್ನು ಸಹ ಮೊನ್ನೆ ಶಾಸಕರ ಸಭೆಯಲ್ಲಿ ಒಂದು ಚರ್ಚೆ ಆದ ವಿಷಯ ಅಂತ ಹೇಳಿದರೆ, ಇದು ಸಾಧಾರಣ ಅಳತೆ ಸರ್ವೆ ಸಹ ಮಾಡಿದ್ದು ಒಂದು 100-150 ವರ್ಷ ಆದರೂ ಇನ್ನೂ ಸರ್ವೆ ಮಾಡಲಿಲ್ಲ. ಅದು ಬ್ರಿಟಿಷರ ಕಾಲದಕ್ಕಿಂತ ಮುಂಚೆ ಸರ್ವೆ ಮಾಡಿದ್ದಿರ್ಬೋದು ಅಂತೇಳಿ. ಈ 16,600 ಸ್ಕ್ವೇರ್ ಕಿಲೋಮೀಟರ್ ಏನು ಲೆಕ್ಕ ಹೇಳ್ತಾರೆ, ಇದನ್ನು ಇವಾಗಲೂ ಸಹ ಭೌತಿಕವಾಗಿ ಒಂದು ಸರ್ವೆ ನಡೆಸಿದರೆ ಇದು ಅವರ ಲೆಕ್ಕಕ್ಕಿಂತ ಹೆಚ್ಚಿಗೆ ಇರಬಹುದು ಅಂತ ಹೇಳುವ ವಾದಗಳು ಸಹ ಇದೆ. ಅದರಿಂದ ಸರ್ಕಾರ ಇದರ ಬಗ್ಗೆ ಏನು ಜನರಿಗೆ ಅನುಕೂಲವಾಗಿ ಬಗ್ಗೆ ಕೇರಳ ಮಾದರಿಯಲ್ಲಿ ಕೇರಳ ಏನು ನಡೆಸಿದೆ, ಯಾವ ರೀತಿ ಸರ್ವೆ ನಡೆಸಿದೆ ಅದರನ್ನೆಲ್ಲ ಇಲ್ಲೂ ಸಹ ಕರ್ನಾಟಕದಲ್ಲಿ ಪ್ರತಿ ಗ್ರಾಮ ಒಂದು ಗ್ರಾಮ ಸಭೆಗಳನ್ನು ನಡೆಸಿ ಅಧಿಕಾರಿಗಳನ್ನು ಕಳಿಸಿ ಇಲ್ಲಿ ಅರಣ್ಯ ಮತ್ತು ಏನು ನಮ್ಮ ಪಟ್ಟ ಜಾಗಗಳನ್ನು ಬೇರ್ಪಡಿಸಿ ಅದರ ವರದಿಯನ್ನು ತಯಾರಿಸಿ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ ಕಳಿಸಿಕೊಡಬೇಕು. ಇದು ಯಾವುದೂ ಆಗದಿದ್ದ ಕೆಲಸ ಅಲ್ಲ, ಎಲ್ಲ ಕೆಲಸಗಳು ಆಗುವಂಥದ್ದೇ. ಸರ್ಕಾರಗಳು ಮನಸ್ಸು ಮಾಡಿದರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ, ಸುಪ್ರೀಂ ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಇರುವುದು ಭಾರತ ದೇಶದೊಳಗೆ, ಅಮೇರಿಕದ ಕೋರ್ಟ್ ಅಲ್ಲ ಇದು. ನಾವೆಲ್ಲವನ್ನ ಒಂದು ನಿರ್ಧಾರದಲ್ಲಿ ಒಂದು ಇಚ್ಛಾಶಕ್ತಿಯಲ್ಲಿ ಈ ಕೆಲಸವನ್ನು ಮಾಡಿದರೆ ಖಂಡಿತ ಆಗ್ತದೆ. ನಾವು ಸಹ ನಮ್ಮ ಫಾದರ್ ಅವರ ಅಭಿಪ್ರಾಯಗಳನ್ನು ಅವರ ಅನುಭವಗಳನ್ನು ತೆಗೆದುಕೊಂಡು ಮುಂದಿನ ದಿನದಲ್ಲಿ ಈ ಏನು ನಮ್ಮ ಶಾಸಕನಾಗಿ ಎಲ್ಲ ಈ ಭಾಗದ ಶಾಸಕರನ್ನೆಲ್ಲ ಒಟ್ಟು ಸೇರಿಸಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಮನದಟ್ಟು ಮಾಡುವ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವೆ. ಮತ್ತು ಯಾವ ಕೆಲಸವೂ ಹೋರಾಟವಿಲ್ಲದೆ ಆಗುವುದಿಲ್ಲ ಖಂಡಿತ. ಅದಕ್ಕೆ ತಮ್ಮದೆಲ್ಲ ಸಹಕಾರ ಸಹ ಬೇಕು. ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೇನೆ.